ಉದ್ಯಮಿಗಳ ಜೊತೆ ತಡರಾತ್ರಿ ಡಿಕೆ ಶಿವಕುಮಾರ್ ಡಿನ್ನರ್ ಮೀಟಿಂಗ್ ಅನ್ನು ನಡೆಸಿದ್ದಾರೆ. ಕಿರಣ್ ಮಜುಮ್ದಾರ್ ಶಾ, ಮೋಹನ್ ದಾಸ್ ಪೈ ಜೊತೆ ಮೀಟಿಂಗ್ ಮಾಡಿದ್ದಾರೆ. ಬೆಂಗಳೂರು ಅಭಿವೃದ್ಧಿಯ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್, ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಆಗಿರುವಂತಹ ಡಿಕೆಶಿ ಅವರು ಉದ್ಯಮಿಗಳ ಜೊತೆಯಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ. ನಗರದ ರಸ್ತೆ ಗುಂಡಿ ಹಾಗೆ ಕಸದ ಸಮಸ್ಯೆಗಳ ಬಗ್ಗೆ ಉದ್ಯಮಿಗಳು ಕಿಡಿಕಾರ್ತಾ ಇದ್ರು. ಸರ್ಕಾರದ ವಿರುದ್ಧ ಎಕ್ಸ್ನಲ್ಲಿ ಸರಣಿ ಪೋಸ್ಟ್ ಕೂಡ ಹಾಕಿ ಪ್ರಶ್ನೆ ಕೂಡ ಮಾಡಿದ್ರು. ಈ ಪೋಸ್ಟ್ಗಳ ಬೆನ್ನಲ್ಲೇ ಉದ್ಯಮಿಗಳನ್ನ ಮೀಟ್ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಈಗಾಗಲೇ ಒಂದು ಬಾರಿ ಕಿರಣ್ ಮಜುಮ್ದಾರ್ ಶಾ ಅವರು ಹೋಗಿ ಡಿಸಿಎಂ ಸಿಎಂ ಎಲ್ಲರನ್ನೂ ಭೇಟಿಯಾಗಿ ಬಂದಿದ್ರು. ಇದಾದ ಮೇಲೆ ಮತ್ತೆ ನಿನ್ನೆ ತಡರಾತ್ರಿ ಡಿಸಿಎಂ ಡಿಕೆ ಶಿವಕುಮಾರ್ ಉದ್ಯಮಿಗಳ ಜೊತೆಯಲ್ಲಿ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಕಿರಣ್ ಮಜುಮ್ದಾರ್ ಶಾ ಹಾಗೆ ಮೋಹನ್ ದಾಸ್ ಪೈ ಅವರ ಜೊತೆಯಲ್ಲಿ ಉದ್ಯಮಿಗಳಿಂದ ಸಲಹೆಗಳನ್ನು ಕೂಡ ಪಡೆದಿದ್ದಾರೆ. ಇದೇ ವೇಳೆ ಸುಮಾರು 500 ಕೋಟಿ ರೂಪಾಯಿಯ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಕೆಲಸಗಳು ನಡೀಬೇಕು, ಕಾಮಗಾರಿಗಳು ನಡೀಬೇಕು ಅಂತ ಉದ್ಯಮಿಗಳು ಸಲಹೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಮೆಟ್ರೋ ರೈಲುಗಳು ಏನಿದಾವೆ, ಬೆಂಗಳೂರಿನಲ್ಲಿ ಓಡಾಡ್ತಾ ಇರುವಂತಹ ಮೆಟ್ರೋ ರೈಲುಗಳು, ಈ ಮೆಟ್ರೋ ರೈಲುಗಳ ಸಂಖ್ಯೆ ಕೂಡ ಹೆಚ್ಚಿಸೋದಕ್ಕೆ ಡಿಸಿಎಂ ಅವರಿಗೆ ಉದ್ಯಮಿಗಳು ಮನವಿಯನ್ನ ಮಾಡಿದ್ದಾರೆ. ಬೆಂಗಳೂರಿನ ಹದಗೆಟ್ಟ ರಸ್ತೆಗಳ ಬಗ್ಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಉದ್ಯಮಿಗಳು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಉದ್ಯಮಿಗಳ ಜೊತೆಯಲ್ಲಿ ಮೀಟಿಂಗ್ ಮಾಡಿ ಸಲಹೆಗಳನ್ನು ಡಿಕೆ ಶಿವಕುಮಾರ್ ಪಡೆದುಕೊಂಡಿದ್ದಾರೆ. Yes, I met ಮೋಹನ್ ದಾಸ್ ಪೈ, ಕಿರಣ್ ಮಜ್ದಾರ್, ಇನ್ನು ಯಾರು ಕೆಲವನ್ನೆಲ್ಲ ತರ ಮಾತಾಡಿದ್ದೀನಿ. ಅದನ್ನ ತಿಳಿಸ್ತೀನಿ ಬಿಡಿ. ಹಾಗೆ ಅವ್ರ ಒಪಿನಿಯನ್ ಕೇಳಬೇಕಲ್ಲ, ಹಂಗಂತ ಅವ್ರು ನಮ್ಮನ್ನ ಕ್ರಿಟಿಸೈಸ್ ಮಾಡೋದಂತ ಅವ್ರು ಬಿಡಕ್ಕಾಗಲ್ಲ. ದೇ ಆರ್ ಬೆಂಗಳೂರು, ದೇ ಆರ್ ಇಂಟ್ರೆಸ್ಟೆಡ್ ಇನ್ ಬೆಂಗಳೂರು. ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಸಿಟಿ ಇದು, ಡೋಂಟ್ ಹರ್ಟ್ ಯುವರ್ ಸಿಟಿ. ಅವರು ಕೆಲವು ಸಜೆಷನ್ ಕೊಟ್ಟಿದ್ದಾರೆ, ಒಳ್ಳೊಳ್ಳೆ ಸಜೆಷನ್ ಕೊಟ್ಟಿದ್ದಾರೆ, ಐ ಡೋಂಟ್ ಟೆಲ್. ಬಟ್ ಅವ್ರಿಗೆ ಪ್ರಾಬ್ಲಮ್ ಎಷ್ಟು ಡೆಮೊಕ್ರೆಟಿಕ್ ಸೆಟಪ್ ಅಲ್ಲಿ ಕೆಲಸ ಮಾಡಬೇಕಾದ್ರೆ, ಬ್ಯೂರೋಕ್ರೆಟಿಕ್ ಸೆಟಪ್ ಇಟ್ಕೊಂಡು ಮಾಡಬೇಕಾದ್ರೆ ಬಹಳ ವಿಚಾರಗಳಿದೆ. ಹೆಂಗೆ ನಿಮ್ಮ ಕಂಪನಿಗಳಲ್ಲಿ ಇಂಡಿವಿಜುವಲ್ ಕಂಪನಿಲಿ ಏನ್ ಬೇಕಾದ್ರೂ ಮಾಡಬಹುದು. ಸರ್ಕಾರ ಮಾಡಬೇಕಾದ್ರೆ ಬ್ಯೂರೋಕ್ರೆಸಿ ಬಹಳ ಕಾನೂನು ಚೌಕಟ್ಟುಗಳಿದೆ. ಆ ಕೆಲಸದಲ್ಲಿ ಮಾಡಬೇಕು. ಅವ್ರನ್ನೂ ಕೆಲವರು ಇನ್ವಾಲ್ವ್ ಮಾಡ್ಕೊಂಡಿದ್ದೀನಿ ಕೆಲವು ಕಮಿಟಿಗೆ. ನಮ್ಮ ಏನ್ ಮೇಜರ್ ಕಮಿಟಿ ಇದೆಯಲ್ಲ, ಅವ್ರ ಸಜೆಷನ್ ಕೂಡ ತೆಗೆದುಕೊಳ್ಳಕ್ಕೆ ರೆಡಿ ಇದ್ದೀವಿ. ಹಿಂದೆ ಕೂಡ ಬೇಕಾದಷ್ಟು ಕಮಿಟಿಗಳಿತ್ತು, ರಾತ್ರಿ ಮಾತಾಡಿದ್ ನಿಜ. ಏನ್ ಅವರು ಏನ್ ಮಾಡ್ತೀರಿ ಹಂಗಂತ ನಾನು ಬೆಂಗಳೂರು ನಾಗರಿಕರವರು, ಟ್ಯಾಕ್ಸ್ ಪೇಯರ್ಸ್, ವಿ ಹ್ಯಾವ್ ಟು ರೆಸ್ಪೆಕ್ಟ್ ದೆಮ್, ವಿಲ್ ರೆಸ್ಪೆಕ್ಟ್ ದೆಮ್. ಬಟ್ ಐ ಆಮ್ ಟೆಲಿಂಗ್ ದೆಮ್ ಡೋಂಟ್ ಹರ್ಟ್, ಬಿ ಸಜೆಷನ್ ಕೊಡಿ ಅಂತ ಹೇಳಿದ್ವಿ. ದೇ ಹ್ಯಾವ್ ಅಗ್ರೀಡ್. ದೇ ಆರ್ ಆಲ್ ಮೈ ಸಿಸ್ಟರ್ಸ್ ಅಂಡ್ ಬ್ರದರ್ಸ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್, ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಸತ್ತಾರ್, ಬೆಂಗಳೂರಿನಲ್ಲಿ ರಸ್ತೆಯ ಪರಿಸ್ಥಿತಿ ಏನು ಅನ್ನೋದನ್ನ ನ್ಯೂಸ್ ಫಸ್ಟ್ ಸತತವಾಗಿ ಫಾಲೋ ಅಪ್ ಮಾಡ್ತಾನೆ ಇದೆ. ಅದರ ಜೊತೆಗೆ ಉದ್ಯಮಿಗಳು ರಸ್ತೆಯ ಪರಿಸ್ಥಿತಿ ಇರಬಹುದು, ಹಾಗೆ ಬೇರೆ ಮೂಲಸೌಕರ್ಯ ವ್ಯವಸ್ಥೆಗಳ ಬಗ್ಗೆ ಟ್ವೀಟ್ ಮಾಡಿ ತಮ್ಮ ಅಸಮಾಧಾನವನ್ನ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಈ ಸಂದರ್ಭದಲ್ಲಿ ಆದಂತಹ ಜಟಾಪಟಿಯನ್ನು ಕೂಡ ನಾವೆಲ್ಲರೂ ಫಾಲೋ ಮಾಡಿದ್ದೀವಿ. ಇದರ ಬೆನ್ನಲ್ಲೇ ಇವಾಗ ಡಿಸಿಎಂ ಅವರನ್ನ ಉದ್ಯಮಿಗಳು ಕಿರಣ್ ಮಜುಮ್ದಾರ್ ಶಾ ಹಾಗೆ ಮೋಹನ್ ದಾಸ್ ಪೈ ಅವರು ಹೋಗಿ ಮೀಟ್ ಮಾಡಿರುವಂಥದ್ದು. ಏನೆಲ್ಲ ಚರ್ಚೆ ಆಗಿದೆ, ಯಾವ ರೀತಿಯ ಸಲಹೆಗಳನ್ನು ಕೊಟ್ಟಿದ್ದಾರೆ, ಈ ರಸ್ತೆಯ ಪರಿಸ್ಥಿತಿ ಅಥವಾ ಬೇರೆ ಮೂಲಸೌಕರ್ಯದ ಪರಿಸ್ಥಿತಿಯ ಸುಧಾರಣೆಗೆ ಯಾವ ರೀತಿಯ ಕ್ರಮ ಕೈಗೊಳ್ತೀವಿ ಅಂತ ಡಿಸಿಎಂ ಅವರು ಕೂಡ ಹೇಳಿರುವಂಥದ್ದು. ಸತ್ತಾರ್, ನಡೆದಂತಹ ಮೀಟಿಂಗ್ನಲ್ಲಿ ಪ್ರಮುಖವಾಗಿ 5 ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ. ಉದ್ಯಮಿಗಳಾದಂತಹ ಕಿರಣ್ ಮಜುಮ್ದಾರ್ ಶಾ ಮತ್ತು ಮೋಹನ್ ದಾಸ್ ಪೈ ಅವರು 5 ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಮೊದಲನೇದಾಗಿ ಬೆಂಗಳೂರಿನ 2ನೇ ಅತಿ ದೊಡ್ಡ ಫ್ಲೈಓವರ್ ಆಗಿರುವಂತಹ ಈ ಒಂದು ಫ್ಲೈಓವರ್ನ ಕೂಡ ನೀವು ಆದಷ್ಟು ಬೇಗ ನೀವು ತ್ವರಿತವಾಗಿ ಮುಗಿಸಬೇಕು. ಯಾಕಂದ್ರೆ 2017ರಲ್ಲಿ ಇದರ ಕಾಮಗಾರಿ ಶುರುವಾಗಿತ್ತು, ಬಟ್ ಇದುವರೆಗೂ ಕೂಡ ಆ ಫ್ಲೈಓವರ್ ಕಾಮಗಾರಿ ಮುಕ್ತಾಯ ಆಗಲಿಲ್ಲ. ಇದರಿಂದ ಕೋರಮಂಗಲ ಸುತ್ತಮುತ್ತಲಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಾರ ದಟ್ಟಣೆ ಉಂಟಾಗ್ತಾ ಇದೆ. ಈ ಒಂದು ಫ್ಲೈಓವರ್ ಮಾಡಿರುವಂತಹ ಉದ್ದೇಶ ಏನಿದೆ, ಅದು ಕೋರಮಂಗಲ ಆಗಿರಬಹುದು, ನಗರದ ಪ್ರಮುಖ ರಸ್ತೆಗಳಲ್ಲಿ, ಪ್ರಮುಖ ಏರಿಯಾಗಳಲ್ಲಿ ಸಂಚಾರ ದಟ್ಟಣೆ ಕಡಿಮೆ ಆಗಲು ಮಾಡುವಂತಹ ಫ್ಲೈಓವರ್ನ ಏನು ಆಮೆಗತಿಯಲ್ಲಿ ಸಾಗ್ತಾ ಇದೆ. ಇದರಿಂದಲೂ ಕೂಡ ಬೆಂಗಳೂರಿಗೆ ಕೆಟ್ಟ ಹೆಸರು ಬರ್ತಾ ಇದೆ. ಇದೊಂದು ಫ್ಲೈಓವರ್ ಕೆಲಸವನ್ನು ಮೊದಲನೇದಾಗಿ ನೀವು ವೇಗವಾಗಿ ಮುಗಿಸಬೇಕು ಅಂತ. ಎರಡನೇದಾಗಿ ಈ ಮಹದೇವಪುರ ಆಗಿರ್ಬೋದು, ಬೆಳಗೆರೆ ಆಗಿರ್ಬೋದು, ಗುಂಜೂರು ಆಗಿರ್ಬೋದು, ವರ್ತೂರ್ ರಸ್ತೆಗಳಲ್ಲಿ ಏನಿದೆ, ಅಲ್ಲಿ ಹದಗೆಟ್ಟಂತ ರಸ್ತೆಯಿಂದ ಸಾಲು ಅವಾಂತರ ಆಗಿದೆ. ಈಗಾಗಲೇ ಅಲ್ಲಿ ಆ ಭಾಗದ ಜನರು ನಾವು ಟ್ಯಾಕ್ಸ್ ಕಟ್ಟಲ್ಲ ಅಂತ ಸರ್ಕಾರ ಪತ್ರವನ್ನು ಕೂಡ ಬರೆದಿದ್ದಾರೆ. ಅಲ್ಲಿರುವಂತಹ ಕಂಪನಿಗಳು ಕೂಡ ಬೇರೆ ಕಡೆ ವಲಸೆ ಹೋಗುವ ಕೂಡ ಮುಖವನ್ನು ಮಾಡಿದೆ. ಈ ಹಿಂದೆ ಕೂಡ ಆ ಭಾಗದ IT ಕಂಪನಿಗಳು ಸರ್ಕಾರಕ್ಕೊಂದು ಪತ್ರವನ್ನು ಬರೆದಿದ್ದಾರೆ. ಇಲ್ಲಿ ಮೂಲಸೌಕರ್ಯ ಕೊರತೆ ಇರುವುದರಿಂದ ಹೊಸದಾಗಿ ನಾವು ಯಾವುದೇ ಇನ್ವೆಸ್ಟ್ ಮಾಡಲ್ಲ, ನಾವು ಇರುವಂತಹ ಕಂಪನಿಗಳು ಕೂಡ ಮುಂದಿನ ಹಂತದಲ್ಲಿ ಬೇರೆ ಕಡೆ ಮುಖ ಮಾಡಬೇಕಾಗುತ್ತಾ ಅನ್ನೋ ಒಂದು ಪತ್ರವನ್ನು ಬರೆದಿದ್ರು. ಆದ್ದರಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಉದ್ಯಮಿಗಳು ಕೂಡ ಇದೇ ವಿಚಾರ
ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಈ ಭಾಗದ ಜನರ ಸಮಸ್ಯೆಯನ್ನು ಮೊದಲಿಗೆ ನೀವು ಬಗೆಹರಿಸಬೇಕು. ವರ್ತೂರು, ಬೆಳಗೆರೆ, ಗುಂಜೂರು, ಒಟ್ಟಿನಲ್ಲಿ ಮಹದೇವಪುರ ಸುತ್ತಮುತ್ತ ITBT ಕಂಪನಿಗಳಿರುವಂತಹ ಕ್ಷೇತ್ರದಲ್ಲಿ ನೀವು ಹೆಚ್ಚಿನ ನಮಗೆ ಫೆಸಿಲಿಟಿ ಮೂಲ ಸೌಕರ್ಯ ಏನು ಬೇಕು ಅದನ್ನು ನೀವು ಕೊಡಿ. ಮೊದಲನೇದಾಗಿ ರಸ್ತೆಯನ್ನು ಕೊಡಿ. ಈಗಾಗಲೇ ಇಲ್ಲಿ ಸ್ಕೂಲ್ ಬಸ್ಗಳು ಕೂಡ ಅವಾಂತರ ಆಗ್ತಿದೆ. ಮುಂದಿನ ದಿನದಲ್ಲಿ ಇಲ್ಲಿ ಸ್ಕೂಲ್ ಕೂಡ ಬೇರೆಡೆ ಶಿಫ್ಟ್ ಆಗುವಂತ ಸಾಧ್ಯತೆ ಇದೆ. ಜನರು ಕೂಡ ಬೇರೆಡೆ ಶಿಫ್ಟ್ ಆಗುವಂತ ಸಾಧ್ಯತೆ ಇದೆ. ಹೊಸದಾಗಿ ಯಾವುದೇ ಕೂಡ ಇನ್ಸ್ಟಿಟ್ಯೂಷನ್ ಕೂಡ ಈ ಭಾಗದಲ್ಲಿ ಓಪನ್ ಆಗೋಕೆ ಅಸಾಧ್ಯವಾದಂತಹ ಮಾತು ಸದ್ಯದ ಸಂದರ್ಭದಲ್ಲಿ. ಆದ್ದರಿಂದ ಈ ಭಾಗದ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕೂಡ ಸಲಹೆ ನೀಟ್ಟಿದ್ದಾರೆ. ಮೂರನೇದಾಗಿ ಹದಗೆಟ್ಟ ರಸ್ತೆಯನ್ನು ಸರಿಪಡಿಸುವಂತೆ ಕೇಳಿದ್ದಾರೆ. ನಾಲ್ಕನೇದಾಗಿ ಔಟರ್ ರಿಂಗ್ ರೋಡ್ ನಲ್ಲಿ ಸರಿಸುಮಾರು 500 ಕೋಟಿ ವೆಚ್ಚದಲ್ಲಿ ಅಲ್ಲಿರುವಂತಹ ರಸ್ತೆಗಳನ್ನು ಸರಿಪಡಿಸಬೇಕು ಅಂತ ಮನವಿಯನ್ನು ಇಟ್ಟಿದ್ದಾರೆ. ಐದನೇದಾಗಿ ಮೆಟ್ರೋ ಸಂಖ್ಯೆಯನ್ನು ಹೆಚ್ಚು ಮಾಡಿ, ಜೊತೆಗೆ ಮೆಟ್ರೋ ಬೆಂಗಳೂರಿನ ವಿವಿಧ ಭಾಗದಲ್ಲಿ ಮೆಟ್ರೋ ವ್ಯವಸ್ಥೆಯನ್ನು ಮಾಡಿ, ಮೆಟ್ರೋವನ್ನು ವಿಸ್ತರಣೆ ಮಾಡಿ, ಜೊತೆಗೆ ಯೆಲ್ಲೋ ಲೈನ್ ನಲ್ಲಿ ಕೂಡ ಮೆಟ್ರೋ ಹೆಚ್ಚಿನ ಸಂಖ್ಯೆಯಲ್ಲಿ ಓಡಾಡುವಂತ ಮಾಡಿ ಅನ್ನೋ ಸಲಹೆಯನ್ನು ಇಟ್ಟಿದ್ದಾರೆ. ಯಾಕಂದ್ರೆ ಯೆಲ್ಲೋ ಲೈನ್ ಹೆಚ್ಚಿನ ಕನೆಕ್ಟ್ ಆಗುವಂತದ್ದು ITBT ಕಂಪನಿಗಳಿರುವಂತಹ ಎಲೆಕ್ಟ್ರಾನಿಕ್ ಸಿಟಿಗೆ ಈ ಭಾಗದ ಜನರು ಹೆಚ್ಚು ಓಡಾಟವನ್ನು ಮಾಡ್ತಾರೆ. ಇದೇ ಕಾರಣಕ್ಕೆ ಇಲ್ಲಿ ಮೆಟ್ರೋ ಸಂಖ್ಯೆಯನ್ನು ಹೆಚ್ಚು ಮಾಡುವಂತ ಸಲಹೆಯನ್ನು ಇಟ್ಟಿದ್ದಾರೆ. ಇದಕ್ಕೆ DK ಶಿವಕುಮಾರ್ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಯಾಕಂದ್ರೆ ಈ 5 ಬೇಡಿಕೆ ಏನಿದೆ ಈ ಉದ್ಯಮಿಗಳಿಟ್ಟಿರುವಂತದ್ದು, ಈ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರ ಕೂಡ ಕಾರ್ಯಪ್ರವೃತ್ತವಾಗಿದೆ. ಇವ 5 ಬೇಡಿಕೆಗಳು ಏನು ಹೊಸದಾಗಿ ಇರುವಂತಹ ಬೇಡಿಕೆ, ಈ ಹಿಂದೆ ಕೂಡ ಸರ್ಕಾರ ಮಟ್ಟದಲ್ಲಿ ಚರ್ಚೆ ಆಗಿರುವಂತಹ ಬೇಡಿಕೆ ಆಗಿರೋದ್ರಿಂದ ಮುಂದಿನ ದಿನದಲ್ಲಿ ಎಲ್ಲಾ ಬೇಡಿಕೆಯನ್ನು ಈಡೇರಿಸುವ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ನವೀನ್, ಥ್ಯಾಂಕ್ ಯು ಸತ್ತ ಡೀಟೇಲ್ಸ್ಗೆ.